ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಸ್ತುತ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಏನುಂಟು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಪ್ರೇಮಿ ಇರ್ಬೋದು, ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಸಮಸ್ಯೆ ಆಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ, ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ, ನೀವೀಗ ನೋ ಕಾಂಟೆಂಟ್ ಸಿಚುವೇಷನಲ್ಲಿ ಅಥವಾ ಬ್ರೇಕಪ್ ಆಗಿದ್ದರೆ, ಅಥವಾ ನಿಮ್ಮ ಜೊತೆ ಇದ್ದಾರೆ ಆದರೆ ಮುಂಚಿನ ಥರ ರಿಲೇಷನ್ಶಿಪ್ ಚೆನ್ನಾಗೇ ಇಲ್ಲ, ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಆ ಥರ ಯಾಕೆ ನಡ್ಕೊಳ್ತಾ ಇದ್ದಾರೆ? ಹಾಗಾದರೆ ಈ ಮನಸ್ಥಿತಿಯಿಂದ ಅವರು ಚೇಂಜ್ ಆಗಲ್ವಾ? ನಿಮ್ಮನ್ನು ನಂಬರ್ ಬ್ಲಾಕ್ ಮಾಡಿದರೆ ಅವರು ಅನ್ಬ್ಲಾಕ್ ಮಾಡ್ತಾರಾ? ನಿಮ್ಮ ಪ್ರೀತಿ ಮೊದಲಿನ ಥರವೇ ಸರಿಯಾಗುತ್ತಾ ಅನ್ನೋದು ಇರುತ್ತೆ. ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಅವನ ನಿಜವಾದ ಭಾವನೆ ಏನು, ಯಾಕೆ ಈ ಥರ ಆಗ್ತಾ ಉಂಟು ಅನ್ನೋದನ್ನು ನಾವು ಇವತ್ತು ನೋಡುವ. ಈ ವಿಡಿಯೋದ ಅಗತ್ಯ ಏನು ಅಂದರೆ, ಕೆಲವೊಂದು ಸಲ ಕಾರಣನೇ ಕೊಡದೆ ಅಥವಾ ಅವಾಯ್ಡ್ ಮಾಡ್ತಾ ಇರ್ಬೋದು. ನೀವು ಕೂಡ ಆಲೋಚನೆ ಮಾಡ್ತಾ ಇರ್ತೀರಾ, ಏನಾಗಿದೆ ನಮ್ಮ ಹುಡುಗಿಗೆ ಅಥವಾ ಹುಡುಗನಿಗೆ, ಏನು ಪ್ರೀತಿಯಲ್ಲಿ ಸಮಸ್ಯೆ ಉಂಟು, ಅಥವಾ ಸಡನ್ನಾಗಿ ಬ್ರೇಕಪ್ ಆಗಿರ್ಬೋದು. ಚೆನ್ನಾಗಿದ್ದಂತಹ ಪ್ರೀತಿ ಇದ್ದಕ್ಕಿದ್ದಾಗಿನೇ ಬ್ರೇಕಪ್, ಸಪರೇಷನ್ ಅಂದರೆ ಯಾರಿಗೂ ಕೂಡ ಅದನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ. ನೀವು ತುಂಬ ನೋವು ಬರ್ತಾ ಇರ್ತೀರಾ, ಸ್ಟ್ರೆಸ್ಸಲ್ಲಿ ಇರ್ತೀರಾ. ನೀವು ಅಂದ್ಕೊಳ್ತೀರಾ ನಿಮ್ಮ ಹುಡುಗ ಹುಡುಗಿ ತುಂಬ ಚೆನ್ನಾಗಿದ್ದಾರೆ ಅಂತ. ಆ್ಯಕ್ಚುಲ್ ಆಗಿ ಅಲ್ಲಿ ಏನು ನಡೆದಿರುತ್ತೆ, ಯಾಕೆ ಈ ಥರ ಆಗಿರುತ್ತೆ ಅಂತ ಗೊತ್ತಿರಲ್ಲ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ನೀವು ಯಾವ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಜೀವನ ಪರ್ಯಂತ ಅಂತ ಬಯಸ್ತಾ ಇದ್ದೀರಾ, ಆ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಜೀವನದಲ್ಲಿ ಏನಾಗ್ತಾ ಉಂಟು, ಯಾಕೆ ನಿಮ್ಮ ಈ ಪ್ರೀತಿಯಲ್ಲಿ ಸಮಸ್ಯೆ ಆಯಿತು, ಇದನ್ನು ನಾನು ಹೇಳೋಕ್ಕಿಂತ ಮುಂಚೆ ನೀವು ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ನಿಮ್ಮ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಬಿಡಿ. ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ಇದರಿಂದ ನಿಮಗೆ ವಿಡಿಯೋ ನೋಡುವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ, ಹೌದು ನಮ್ಮ ವ್ಯಕ್ತಿ ಹೀಗಿದ್ದಾರೆ, ಹೌದು ನಮ್ಮ ಲೈಫಲ್ಲಿ ಹಿಂಗೆ ಆಗ್ತಾ ಉಂಟು ಅಂತ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ನೀವು ಇಲ್ಲದೆ ಅವರು ಏನು ಖುಷಿಯಾಗಿಲ್ಲ. ಅವರ ಜೀವನದಲ್ಲಿ ಕೂಡ ನೋವಿದೆ, ದುಃಖ ಇದೆ. ಬರೀ ಏನು ಕೆಲಸಕ್ಕೆ ಕೈ ಹಾಕಿದ್ರು ಲಾಸ್, ಬರೀ ಖುಷಿ ಅನ್ನೋದು ಏನೂ ಇಲ್ಲ, ಬರೀ ನಿರಾಸೆ, ನೋವು, ದುಃಖ. ಆದ್ರೂ ಅವರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಈ ಪ್ರೀತಿಯಲ್ಲಿ ಏನು ನಿರ್ಧಾರ ತಗೊಳ್ಬೇಕು, ಏನು ಮಾಡಬೇಕು, ಬಿಡಬಾರ್ದು ಅಂತ ಏನೂ ಇಲ್ಲ. ಟೋಟಲ್ ಆಗಿ ಅವರಿಗೆ ಈ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೂ ಅವರು ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಏನು ಮಾಡದೆ ಸುಮ್ಮನೆ ಇದ್ದಾರೆ. ಏನು ಮಾಡಲಿಕ್ಕೂ ಆಗಲ್ಲ ಅಂತ ಸುಮ್ಮನೆ ಇದ್ದರೆ ಆಗುತ್ತಾ? ಸ್ವಲ್ಪ ಟ್ರೈ ಮಾಡಬೇಕು, ಅದನ್ನು ಕೂಡ ಅವರು ಮಾಡ್ತಾ ಇಲ್ಲ. ಕೆಲವೊಂದು ಸಲ ಅವರು ದ್ವಂದ್ವ ಪರಿಸ್ಥಿತಿಯಲ್ಲಿ ಇರ್ತಾರೆ. ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಾ, ಅಥವಾ ಅವರ ಜೀವನದಲ್ಲಿ ಯಾವುದು ಅವರಿಗೆ ಮುಖ್ಯವಾಗಿ ಉಂಟು ಅದನ್ನು ತಗೊಳ್ಬೇಕಾ, ಅಥವಾ ಕೆಲವೊಮ್ಮೆ ನಿಮ್ಮನ್ನು ಬಿಟ್ಬಿಡುವ ಅನ್ನೋ ಪರಿಸ್ಥಿತಿ ಕೂಡ ಅವರು ಆಲೋಚನೆ ಮಾಡ್ತಾರೆ. ಪುನೊಂದು ಸೆಕೆಂಡ್, ಇಲ್ಲ ಈ ಪ್ರೀತಿಯನ್ನು ನಾನು ಯಾವುದೇ ಒಂದು ಕಾರಣಕ್ಕೂ ಕಳ್ಕೊಳ್ಬಾರ್ದು. ಈ ಎರಡು ಮನಸ್ಥಿತಿಯಿಂದ ಅವರು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವರ ಲೈಫಲ್ಲಿ ಖುಷಿ ಇಲ್ಲ, ಪಾಸಿಟಿವ್ ಆಗಿ ಇದ್ರೂ ಅವರು ನೆಗೆಟಿವ್ ಆಗಿಯೇ ಇದ್ದಾರೆ. ಅವರ ದೃಷ್ಟಿಕೋನದಲ್ಲಿ ಅವರು ಮಾಡೋದು ಎಲ್ಲನೂ ಸರಿ ಅಂತ ಅನಿಸುತ್ತೆ. ಕೆಲವೊಂದು ಸಲ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಯಾರು ಅವರು ಇರಲ್ಲ. ಅವರ ಮನಸ್ಸಿಗೆ ಬಂದ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನೋಡುವಂತಹ ದೃಷ್ಟಿಕೋನದಲ್ಲಿ, ಅವರು ಆಲೋಚನೆ ಮಾಡುವಂತಹ ರೀತಿಯಲ್ಲಿ ನಾನು ಪರ್ಫೆಕ್ಟ್, ನಾನು ಮಾಡಿದ್ದೆಲ್ಲ ಸರಿ ಅಂತ ಅಂದ್ಕೊಳ್ತಾರೆ. ಬಟ್ ಯಾವುದು ಕೂಡ ಸರಿ ಇಲ್ಲ. ಅವರು ಮಾಡೋದು ಎಲ್ಲನೂ ರಾಂಗ್ ಆಗಿಯೇ ಇರುತ್ತೆ. ಅವರ ಮನಸ್ಥಿತಿಯಲ್ಲಿ ಆಲೋಚನೆ ಮಾಡಿದಾಗ ಎಲ್ಲನೂ ಸರಿ, ಕೂಲಾಗಿ, ಎಲ್ಲನೂ ಸರಿಯಾಗಿ, ಖುಷಿಯಾಗಿ ನಡೀತಾ ಉಂಟಂತ ಅಂದ್ಕೊಳ್ತಾರೆ. ಆದರೆ ಯಾವುದು ಕೂಡ ಅವರ ಲೈಫಲ್ಲಿ ಕೂಡ ಚೆನ್ನಾಗಿಲ್ಲ. ಕೆಲವೊಂದು ಸಲ ಅಂದ್ಕೊಳ್ತಾರೆ, ನಿಮ್ಮನ್ನು ಮೀಟ್ ಆಗಬೇಕು, ನಿಮ್ಮಿಂದ ಅವರು ದೂರ ಆಗಬಾರ್ದು ಅಂತ. ಕೆಲವರಿಗೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಆದರೆ ನಿಜವಾಗಿಯೂ ಅವರ ಮನಸ್ಥಿತಿ ಸರಿ ಇಲ್ಲ. ದೂರ ಆಗಬೇಕು ಅಂತ ಅವ್ರು ದೂರ ಆಗ್ತಾ ಇಲ್ಲ. ನಿಮ್ಮನ್ನು ಅಥವಾ ಕೆಲವೊಂದು ಸಮಯ, ಸಂದರ್ಭ ಅಥವಾ ಪರಿಸ್ಥಿತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಅದು
ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ ಇರಬಹುದು, ಅಥವಾ ಅವರ ಕೆರಿಯರ್, ಬಿಸ್ನೆಸ್, ಜಾಬ್. ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡು ಎಲ್ಲೋ ನಾನು ನನ್ನ ಲೈಫಲ್ಲಿರುವಂತಹ ಗೋಲನ್ನು ಅಥವಾ ನಾನು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಸ್ಟಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂತ ಅವರಿಗೆ ಮನಸ್ಸಿಗೆ ಬಂದುಬಿಟ್ಟು ನಿಮ್ಮನ್ನೇ ತ್ಯಾಗ ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಇದು ಜನರಲ್ ಆಗಿರುತ್ತೆ. ನಾನು ಜನರಲ್ ಆಗಿ ಹೇಳೋದ್ರಿಂದ ನಿಮಗೆ ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ. ಕೆಲವೊಂದು ನಿಮಗೆ ಅನ್ವಯ ಆಗ್ಬೋದು, ಅನ್ವಯ ಆಗದೇನೂ ಇರ್ಬೋದು. ನಿಮ್ಮ ಮನಸ್ಸಿಗೆ ಬರುತ್ತೆ, ನೀವು ಪ್ರಾರ್ಥನೆಯನ್ನು ಮಾಡಿದ್ರಿಂದ ನಿಮಗೆ ಅನಿಸುತ್ತೆ, ಹೌದು ಇದು ನನಗೆ ಹೇಳ್ತಾ ಇರೋದಂತ. ಅದರ ಮೇಲೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ತಗೊಳ್ಳಿ. ಅನ್ವಯ ಆಗಿಲ್ಲ ಅಂದರೆ ಬಿಟ್ಬಿಡಿ. ಕೆಲವರಿಗೆ ಪ್ರೀತಿಸಿದ ವ್ಯಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಒಂದು ಕ್ಷಣ ಇದ್ದ ಥರ ಇನ್ನೊಂದು ಸಲ ಇರಲ್ಲ. ಅವರು ಚೇಂಜ್ ಆಗ್ತಾನೆ ಇರ್ತಾರೆ. ಈ ಪ್ರೀತಿ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಕೆಲವೊಂದು ಸಲ ಅಂದ್ಕೊಳ್ತಾರೆ ಎಲ್ಲನೂ ಸರಿ ಮಾಡ್ತೇನೆ ಅಂತ, ಎಲ್ಲನೂ ಸರಿ ಮಾಡ್ತಾನೆ ಅಂತ ಹೇಳ್ತಾರೆ ಬಾಯಲ್ಲಿ ಅಥವಾ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾರೆ. ಪುನಃ ಇನ್ನೊಂದು ಸೆಕೆಂಡಲ್ಲೇ ಚೇಂಜ್ ಆಗ್ತಾರೆ. ಅದು ಟಾಲ್ ಪಾರ್ಟಿಯಿಂದ ಏನೋ ಒಂದು ಅವರನ್ನು ತಡೀತಾ ಉಂಟು ನಿಮ್ಮ ಜೊತೆ ಸೇರೋದನ್ನು ಅಥವಾ ನಿಮ್ಮನ್ನು ಆಯ್ಕೆ ಮಾಡೋದನ್ನು. ಹಾಗಾಗಿ ಅವರಿಗೆ ಏನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅವರಿಗೆ ಏನೇ ಒಂದು ಡಿಸಿಷನ್ ತಗೊಳ್ಬೇಕಂದ್ರೂ, ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಾ ಅಂದ್ರೂ ಅವರಿಗೆ ಆಗ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಟ್ರಾವೆಲ್ ಮೆಂಬರ್ಸ್ ಇರ್ಬೋದು, ಒತ್ತಡ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವರು ತುಂಬ ಫೀಲ್ ಮಾಡ್ಕೊಳ್ತಾರೆ. ಆದರೆ ಕೆಲವೊಂದು ಸಲ ಅವರಿಗೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೂ ಇಷ್ಟ ಇಲ್ಲ. ಹಾಗಂತ ನಿಮ್ಮ ಪ್ರೀತಿಯನ್ನು ರಿಸೀವ್ ಮಾಡಿ ನಿಮ್ಮ ಜೊತೆ ಇರಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಕೆಲವು ವ್ಯಕ್ತಿಗಳು, ಎಲ್ಲ ವ್ಯಕ್ತಿಗಳಲ್ಲ, ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ, ಅವರ ಮನಸ್ಥಿತಿ ಥರ ಅವರು ನಡ್ಕೊಳ್ತಾ ಇದ್ದಾರೆ. ಅಂದರೆ ಅವರಿಗೆ ಖುಷಿಯಾದರೆ, ಅವರ ಮನಸ್ಥಿತಿ ಖುಷಿಯಲ್ಲಿದ್ದರೆ, ಅವರು ಎಲ್ಲ ರೀತಿಯಿಂದಲೂ ಓಕೆ ಆಗಿದ್ದರೆ ಆವಾಗ ನಿಮಗೆ ಕಾಲ್ ಮಾಡ್ತಾರೆ, ಮೀಟ್ ಮಾಡ್ತಾರೆ, ಮಾತನಾಡ್ತಾರೆ. ಇಲ್ಲ ಅಂದರೆ ನೀವು ಮಾತನಾಡಲ್ಲ, ಕಾಲ್ ಮಾಡಿದ್ರೂ ತೆಗಿಯಲ್ಲ. ಇಲ್ಲ ಅಂದರೆ ಅವರಿಗೆ ನಿಮ್ಮ ನೆನಪೇ ಇಲ್ಲ. ಆ ಥರ ಆಗ್ತಾ ಉಂಟು. ಅವರಿಗೆ ತುಂಬ ಈಗೋ ಉಂಟು. ಅವರಿಗೆ ಪ್ರೀತಿಯಲ್ಲಿ ನೀವೇನಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಆ ಥರ ನಡ್ಕೊಳ್ತಾ ಇದ್ದಾರೆ. ನಿಮ್ಮ ಮನಸ್ಥಿತಿಯನ್ನು ಯಾವತ್ತೂ ಕೂಡ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ಮಾತಿನಲ್ಲಿ ಹೇಳ್ಬೋದು, ನಿಮಗಿಂತ ಜಾಸ್ತಿ ನಾನೇ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ. ಬಟ್ ರಿಯಾಲಿಟಿಯಲ್ಲಿ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಿಮ್ಮನ್ನು ಕೆಲವರು ಇಲ್ಲಿ ನಿಮ್ಮ ಮನಸ್ಸಿನ ಜೊತೆ ಆಟ ಆಡ್ತಾ ಇದ್ದಾರೆ, ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ನಿಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ ಮನಸ್ಸಿಗೆ. ನೀವು ಯಾವ ಡಿಸಿಷನನ್ನು ತಗೊಳ್ಬೇಕು ಬೇಡ ಅಂತ ನಿಮಗೇನೆ ಗೊತ್ತಾಗ್ತಾ ಇಲ್ಲ. ಕೆಲವರು ಇಲ್ಲಿ ತುಂಬ ರಾಂಗ್ ಸಿಚುವೇಷನಲ್ಲಿ ಇರ್ಬೋದು, ಲಾಂಗ್ ಡಿಸ್ಟೆನ್ಸಲ್ಲಿ ಇರಬಹುದು. ಪ್ರೀತಿ ಇದೆ, ಆದರೆ ಏನು ಮಾಡೋದು, ಯಾವುದು ಕೂಡ ನನ್ನ ಕೈಯಲ್ಲಿ ಇಲ್ಲ ಅನ್ನುವ ಥರ ನಿಮ್ಮ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ಆ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ, ಹೇಳಿ ಕೂಡ ಇರ್ಬೋದು, ಯಾವುದು ನನ್ನ ಕೈಯಲ್ಲಿಲ್ಲ, ಏನು ಕೂಡ ಬೇಕಾಗಿ ಆಗ್ತಾ ಇಲ್ಲ ಅಂತ. ಇಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮನ್ನು, ಅಂದರೆ ನಿಮ್ಮ ಹುಡುಗ ಹುಡುಗಿ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅಥವಾ ಮನೆಯಲ್ಲಿ ಇರ್ಬೋದು, ಅಥವಾ ಜಾಬ್ಗೆ ಹೋಗುವವರು ಇರಬಹುದು. ಅಂದರೆ ಏನು ಮಾಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ನಿಮ್ಮನ್ನು ಒಂದು ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಈ ರಿಲೇಷನ್ಶಿಪ್ಪು ಕೆಲವರಿಗೆ ಸರಿ ಹೋಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು 1 year ಮೇ ಬಿ ತಗೊಳುತ್ತೆ ಎಲ್ಲನೂ ಸರಿಯಾಗಬೇಕು ಅಂದರೆ. ಕೆಲವರಿಗೆ ಬೇಗ ಸರಿಯಾಗುತ್ತೆ, ಕೆಲವರಲ್ಲಿ ತುಂಬ ಸಮಸ್ಯೆ ಉಂಟು ಜೀವನದಲ್ಲಿ, ತುಂಬ ಅಡೆತಡೆಗಳುಂಟು ಪ್ರೀತಿಯ ವಿಷಯ ಬಂದಾಗ. ಇಲ್ಲಿ ಫ್ಯಾಮಿಲಿ ಕೂಡ ಉಂಟು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಎಲ್ಲನೂ ಸರಿಯಾಗಬೇಕು ಅಂದರೆ. ನೋಡಿ, ಇದು ಜನರಲ್ ಆಗಿರುತ್ತೆ, ಎಲ್ಲರಿಗೂ ಇದು ಅನ್ವಯ ಆಗಬೇಕು ಅಂತ ಇಲ್ಲ. ನಿಮಗೆ ಅನ್ವಯ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.